ಬೌಲರ್ ಕಡೆಯಿಂದ ಅವರು ಬರಬೇಕು. ಆತಿಕ್ ಮತ್ತು ಪ್ರವೀಣ್ ಆರಂಭಿಕ ಆಟಗಾರರು. ಸುನೈದ್ ಮೊದಲವರಿಗಾಗಿ ಮೊದಲ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಉತ್ತಮ ಕ್ಷೇತ್ರ ರಕ್ಷಣೆ, ಉತ್ತಮ ರೀತಿಯ ನುತ್ರು, ಆದ್ರೆ ಇಲ್ಲಿ ಅದು ಕೈ ಸೇರ್ತಾ ಇಲ್ಲ. ಮತ್ತೊಂದು ರಿಸ್ಕಿ ಸಿಂಗಲ್ ಆರಂಭವನ್ನು ಕಾಣ್ತಾ ಇದೆ. ಮೊದಲ ರಿಸ್ಕಿ ಸಿಂಗಲ್ ಖಾತೆ ಆರಂಭವನ್ನು ಕಂಡುಕೊಂಡ್ರು. ದಿನದ ಅಂತಿಮ ಪಂದ್ಯಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಈ ತರಹದ ಕ್ಲೀನ್ ಬೌಲ್ಡ್ ಅಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನ. ಅದು ಮಿಡ್ ವಿಕೆಟ್ ನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಆ ನಿಟ್ಟಲ್ಲಿ ಮಿಡ್ ವಿಕೆಟ್ ಸಂಪರ್ಕ ಗೊತ್ತಿರ್ತಕ್ಕಂಥ ಚೆಂಡು ಒಂದಕ್ಕೆ ಒಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಕೂಡ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯ ಕೂಡ ನೋಡಿ ಬಲಿಷ್ಠ ತಂಡಗಳು ಮತ್ತೆ ಕಾಳಗವನ್ನು ಮಾಡ್ತಾ ಇದೆ. ಮ್ಯಾಚ್ ನಂಬರ್ 30 ಎಂಸಿಸಿ ಗೌರಬಿದಿನವರು 1-1 2 ಚೆಂಡುಗಳ ಮುಕ್ತಾಯದ ಬಳಿಕ ಅಂಕಗಳ ಭಾಗದಲ್ಲಿ ಹೊಸ ದಾಂಡಿಗರ ಸೇರ್ಪಡೆ ರಿಹಾನ್ ಬರ್ತಾ ಇದ್ದಾನೆ. ಆತಿಕ್ ಇನ್ನೊಂದೆಡೆಯಲ್ಲಿ 5 ಓವರ್ಗಳ ಪಂದ್ಯ ಅದೆಷ್ಟು ಓಟವನ್ನು ದಾಖಲಿಸಿಕೊಂಡು ಈ ಪಂದ್ಯಾಟದ ಒಂದು ರಿಸಲ್ಟ್ ಹೊರ ಬೀಳುತ್ತೆ, ಕಾದು ನೋಡಬೇಕಾಗಿದೆ. ಲೆಫ್ಟಿ ರಿಹಾನ್ ಸೇರ್ಪಡೆ. ಮೂರನೇ ಚೆಂಡಿಗಾಗಿ ಜುನೈದ್ ಎಸ್ಗಾರ್ ಭಾಗದಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಆ ಕಾರಿನ ಲೈಟ್ ಅನ್ನು ಆಫ್ ಮಾಡಿ. ಈಗ ಬಂದಂತ ಕಾರ್ ಲೈಟ್ ಆಫ್ ಮಾಡಬೇಕು. ಅಲ್ಲಿ ಯಾರ್ಯಾದ್ರು ಹೇಳಿಯಪ್ಪ. ಹಾ ಸರಿ, ಪಂದ್ಯ ಮುಂದುವರಿಸಿ. ಮೂರನೇ ಚೆಂಡು ಟೈಮಿಂಗ್ ಕೈ ಕೊಡ್ತಾ ಇದ್ದ ನಿಟ್ಟಲ್ಲಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಮಾಡಿದ್ರು. ಲೆಫ್ಟಿ ರಿಹಾನ್ ಇಲ್ಲಿ ಕಂಪ್ಲೀಟ್ಲಿ ಬೀಟನ್ ಆಗ್ತಾ ಇದ್ದಾರೆ. 3 ಚೆಂಡು 1 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಎಂಸಿಸಿ ಗೌರವಿದಿನವರು ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಪಾಲಿನ ಸೇರ್ಪಡೆ. 4 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ದಾಖಲಿಸಿರ್ತಕ್ಕಂಥ ಎಂಸಿಸಿ ಗೌರವಿದಿನವರು ತಂಡ. ಆ ಪರಿಸರದಲ್ಲಿ ಒಂದು ಟೂರ್ನಮೆಂಟ್ ನಡೆಸತಕ್ಕಂಥ ಒಂದು ಹೆಮ್ಮೆಯ ಸಂಸ್ಥೆ ಕೂಡ ಎಂಸಿಸಿಯ ತಂಡ. ಮತ್ತೆ ಲೆಫ್ಟಿಗೆ ಹೊರಗಡೆ ಬರ್ತಾ ಇಲ್ಲ, ರನ್ ಅವಕಾಶ ಇದೆ. ಆ ನಿಟ್ಟಲ್ಲಿ ಇದು ನೇರ ಗುರಿ ತಲುಪ್ತಾ ಇಲ್ಲ. ಮತ್ತೊಂದು ರಿಸ್ಕಿ ಸಿಂಗಲ್ ಓಟುಗಳು ದಾಖಲಿಸುತ್ತಾ ಇದೆ. 5 ಚೆಂಡುಗಳ ಮುಕ್ತಾಯದ ಬಳಿಕ 2-1 ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದೆ ಕೂಡ ಉಡುಪಿ ವಾರಿಯರ್ಸ್. ಅಂತಿಮ ಚೆಂಡು ಔಟ್ ಜಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಸ್ಲಿಪ್ಪಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓವರ್ ಮುಕ್ತಾಯ ಕಂಡ ಮೊದಲ ಓವರ್ನಲ್ಲಿ ತಂಡದ ಮೊತ್ತ 2-1. 2 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಇನ್ನೂ ಕೂಡ 24 ಚೆಂಡುಗಳ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಎಂಸಿಸಿ ಗೌರಬಿದನೂರಿನ ತಂಡ. ಬಹಳಷ್ಟು ಲೀಗ್ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಆಟಗಾರರು, ಯುವ ಆಟಗಾರರು, ಹಿರಿಯ ಆಟಗಾರರೆಲ್ಲ ನೋಡಲು 20 ತಂಡಗಳ ಮುಖಾಂತರವಾಗಿ ಆಡಿದಂತ ಈ ಪಂದ್ಯಾಕೂಟ ನೇತಾಜಿ ಟ್ರೋಫಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮನೋಜ್ ಅವರ ಚಾಲ್ತಿಯಲ್ಲಿ
ಪಂದ್ಯ ಮುಂದುವರಿಸಿಕೊಳ್ಳಿ. ಎರಡನೇ ಓವರ್ನ ಮೊದಲ ಚೆಂಡು, ವೇಗದ ಚೆಂಡಿಗೆ ಅವಕಾಶನ ಮನೋಜ್ ಮಾಡಿಕೊಟ್ರು. ಇಲ್ಲಿ ರಿಹಾನ್ ಮತ್ತೆ ಬಿಟ್ ಆಗ್ತಾ ಇದ್ದಾರೆ. ಆತಿಕ್ ಒಂದೆಡೆ, ರಿಹಾನ್ ಇನ್ನೊಂದೆಡೆಯಲ್ಲಿ. ಮತ್ತೆರಡನೇ ಬಾರಿ ಈ ತರವಾದ ಬೀಸುವ ಪ್ರಯತ್ನ, ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಮಿಡ್ ವಿಕೆಟ್ ನಲ್ಲಿ ಒಂದು ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಈ ತಂಡಕ್ಕೆ ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ಸಿಕ್ಸರ್ ಕೂಡ ಆ ತಂಡದ ಏರಿಕೆಯನ್ನು ಕಾಣುತ್ತೆ. ಆ ನಿಟ್ಟಲ್ಲಿ ಭರ್ಜರಿ ಒಂದು ಸಿಕ್ಸರ್ ಅನ್ನು ರಿಹಾನ್ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದ್ದಾರೆ. ತಂಡದ ಮೊತ್ತದಲ್ಲಿ ಏರಿಕೆಯನ್ನು ಕಂಡಂತ ಈ ಪಂದ್ಯ 8-1. ಬಹಳಷ್ಟು ಮಂದಿ ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆ ಮಾಡ್ತಕ್ಕಂತ ಹಗಲು ರಾತ್ರಿಯ ಪಂದ್ಯಕೂಟ. ಮತ್ತೊಂದು ವೇಗದ ಚೆಂಡು, ಇಲ್ಲಿ ಪ್ರೊಡಕ್ಷನ್ ಇದೆ ತನ್ಮೂಲಕ ಶಾರ್ಟ್ ಫೈನಲ್ ಭಾಗದಲ್ಲಿ, ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಆ ನಿಟ್ಟಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. Last 3 balls are remain now. ಮತ್ತೆ 4ನೇ ಬಾರಿಗೆ. ಓ ಮೈ ಗಾಡ್, ವಾಟ್ ಅ ಗುಡ್ನೆಸ್. ಆ ನಿಟ್ಟಲ್ಲಿ ಗಾಳಿ ಲಾಭನ ಪಡ್ಕೊಳ್ತಾ ಇಲ್ಲ, ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ನಷ್ಟವನ್ನ ಕಾಣ್ತಾ ಇದೆ ಎಂಸಿಸಿ ತಂಡ. 9-2. ಎಂಎನ್ಸಿಸಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ನಾರಾಯಣ ಗಿಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಐದನೇ ಬಾರಿಗೆ ಮತ್ತೆ ಚೆಂಡನ್ನು ಎಸೆಯಬೇಕಾಗಿದೆ ಮನೋಜ್. ಉತ್ತಮ ರೀತಿಯ ಎಸೆತ, ಬಹಳ ಉತ್ತಮ ರೀತಿಯ ಆಕ್ಷನ್ ಕೂಡ ಎಂಎನ್ಸಿಸಿ ಪರವಾಗಿ ದಾಖಲಾತಿನ ಕಾಣ್ತಾ ಇದೆ. ಅಂತಿಮ ಚೆಂಡು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಈ ಪಂದ್ಯಾಟದಲ್ಲಿ. ಶಾರ್ಟ್ ರೈಸಿಂಗ್ ಡೆಲಿವರಿ, ಮತ್ತೆ ಕ್ಯಾಚ್ ಪ್ರಾಕ್ಟೀಸ್. ಮಿಡ್ ವಿಕೆಟ್ ಅಲ್ಲಿ ಸುಲಭ ಕ್ಯಾಚ್ ಅನ್ನು ನೀಡುವ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ ಎಂಸಿಸಿ ಗೌರಬಿದೂರಿನ ತಂಡ. ಸ್ವಲ್ಪ ಮಟ್ಟಿಗೆ ಆಟಗಾರರು ಮೈದಾನಕ್ಕೆ ಹೊಂದಿಕೊಳ್ತಾ ಇಲ್ಲ. ಈಗಷ್ಟೇ ಬಂದಂತ ಗಿಲ್ಲಿ ಉದ್ದರಿ ಆಘಾತವನ್ನು ಕಂಡಂತ ಈ ಪಂದ್ಯ 2 ಓವರ್ಗಳಲ್ಲಿ 9-3 ಉದ್ದರಿ ಆಘಾತವನ್ನು ಕಂಡು ಮೊದಲ ಫ್ರಂಟ್ ಲೈನ್ 3 ಮೆಂಬರ್ಸ್ ಅನ್ನ ಕಳ್ಕೊಳ್ತಾ ಇದೆ. ಇತ್ತೋರ್ವ ಮತ್ತೆ ಹೊಸ ದಾಂಡಿಗರ ಸೇರ್ಪಡೆಯೂ ಕೂಡ. ಯಾಸೀರ್ 3ನೇ ಓವರ್ಗಾಗಿ ಎಂಎನ್ಸಿಸಿಯ ಪರವಾಗಿ. 1 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ 2ನೇ ಓವರ್ನಲ್ಲಿ ಅತ್ಯುತ್ತಮ 1 ಓವರ್ಗಳನ್ನು ಸಂಘಟಿಸಿದ್ರು. ಗಿಲ್ಲಿ ಆ ಓವರ್ನಲ್ಲಿ ವಿಕೆಟ್ ಅನ್ನು ಒಪ್ಪಿಸುವ ಮುಖಾಂತರವಾಗಿ 2 ಓವರ್ ಮುಕ್ತಾಯದಲ್ಲಿ 9-3. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಕಳಕುವ ಪ್ರಯತ್ನ. ಮಿಡ್ ವಿಕೆಟ್ ನಲ್ಲಿ 3 ಮಂದಿ ಕ್ಷೇತ್ರ ಕ್ಯಾಚ್ ಗಾಗಿ ಪ್ರಯತ್ನ. 1 ಓಟ, 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು. 2 ರನ್ಸ್ ಆಡೆಡ್.
Score 11 for 3. Third over in progress. ಮೊದಲ ಚೆಂಡಿಗೆ ಒಂದು ಭರ್ಜರಿ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಪ್ರಯತ್ನಗಳನ್ನು ಆಟಗಾರ ಮಾಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ರಿಹಾನ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಅಲ್ಲಿ ವಿಕೆಟ್ ನಷ್ಟವನ್ನ ಕಾಣ್ತಾ ಇದೆ. ಉತ್ತಮ ರೀತಿಯಲ್ಲಿ ಫೀಲ್ಡಿಂಗ್ ಜಮಾವಣೆ ಮಾಡ್ತಕ್ಕಂಥ ಅನುಭವಿಗಳ ತಂಡ ಇಲ್ಲಿ ರಿಹಾನ್ ಹುದ್ದರಿ ನೆಲಕ್ಕೆ ಇಳ್ತಾ ಇದೆ. ಅಬ್ದುಲ್ ಇನ್ನಷ್ಟೇ ಚೆಂಡನ್ನ ಫೇಸ್ ಮಾಡಬೇಕಾಗಿದೆ. MCC ಗೌರಿಬಿದನೂರು 11ಕ್ಕೆ ಫ್ರಂಟ್ ಲೈನ್ 4 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. MNCC ಚಿಂತಾಮಣಿಯ ಒಂದು ತಂಡ ಗೌರಿಬಿದನೂರನ್ನು ಎದುರಿಸ್ತಾ ಇದೆ ಹಂತದಲ್ಲಿ. ಲಾಸ್ಟ್ 4 balls are remain now. ಮೊದಲ ಚೆಂಡು 2 ಓಟ ಬಳಿಕ ವಿಕೆಟ್. ಇವಾಗ ಹೊಸ ದಾಂಡಿಗನ ಸೇರ್ಪಡೆ ರವಿ ಎಂಟ್ರಿ. ಶೇಖ್ ಅವರು ಇನ್ನಷ್ಟೇ ಬರಬೇಕಾಗತ್ತೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಕಿಶೋರ್ ಅಂಕಣ ಒಳಭಾಗದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ತೀರಾ ನೆಲದಂಚಿನ ಬಿದ್ದಂತ ಚೆಂಡು. ಹನ್ನೊಂದರಲ್ಲಿ ಸ್ಥಗಿತ ಆಟ. ಕ್ಷೇತ್ರ ರಕ್ಷಣೆ ತನ್ಮೂಲಕ ಹೊಂದಾಣಿಕೆ ಕೈ ಕೊಡ್ತಾ ಇದೆ. ಕಿಶೋರ್ ಔಟ್. ಭಾರವಾದ ಹೆಜ್ಜೆಯೊಂದಿಗೆ ಫೇಲಲ್ಲಿ ಅದನ್ನು ತುಳಿತಕ್ಕಂಥ ಕಿಶೋರ್ ನಿರ್ಗಮನದ ನಂತರ ಇತ್ತ ಬರ್ತಕ್ಕಂಥ ಮತ್ತೋರ್ವ MCC ಆಟಗಾರ. ವೇಣು ಅಂಕಣ ಒಳಭಾಗದಲ್ಲಿ ಮತ್ತೆ ಕ್ಯಾಚ್ ಪ್ರಾಕ್ಟೀಸ್. ಕಾಟ್ ಅಂಡ್ ಬೋಲ್ಡ್. ಇವಾಗ ರವಿ ಬರ್ತಾ ಇದ್ದಾರೆ. ಇಲ್ಲಿಗೆ ಮತ್ತೊಂದು ವಿಕೆಟ್ ನಷ್ಟವನ್ನು ಕಂಡು ಆಡ್ತಾ ಇದೆ. 3 ಓವರ್ಗಳಲ್ಲಿ 11ಕ್ಕೆ 6. ಹೊಸ ದಾಂಡಿಗ ಅಬ್ದುಲ್ ಜೊತೆಗಾಗಿ ಆಡುವಂತ ಆಟಗಾರ ರವಿ ಬರ್ತಾ ಇರ್ತಕ್ಕಂಥ ಆಟಗಾರ. ಇನ್ನು ಕೂಡ 12 ಚೆಂಡು ಬಾಕಿ ಇದೆ. ಇವಾಗ ಕೇವಲ 11 ಓಟವನ್ನು ದಾಖಲಿಸಿಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂಥ MCC ಗೌರಿಬಿದನೂರು ತಂಡ ಅದೇ ಮೈದಾನ ಒಳಭಾಗದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಒಂದು ತಂಡ ಕೂಡ. ಇತ್ತೀಚೆಗಷ್ಟೇ ಒಂದು ಟೂರ್ನಮೆಂಟ್ ಅದು ಗೌರಿಬಿದನೂರು ನಡೆದಿತ್ತು, ಡಾಕ್ಟರ್ ಅಬ್ದುಲ್ ಕಲಾಂ ಎನ್ನುವ ರೂಪದಲ್ಲಿ. ಉತ್ತಮ ರೀತಿಯಲ್ಲಿ ಹೊಡೆತ ಕವರ್ಸ್ ನಲ್ಲಿ ಚೆಂಡು ನಿಧಾನಗತಿಯಲ್ಲಿ ಬೌಂಡ್ರಿ ದಾಟ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ 15ಕ್ಕೆ ತಲುಪ್ತಾ ಇದೆ ಕೂಡ. ನವಾಜ್ ತಂಡದ ಅನುಭವಿ ಎಸ್ಗಾರ, ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ಕೂಡ ನವಾಜ್. ಶಾರ್ಟ್ ಆಗಿತ್ತು, ಗುಟದ ಹಿಂದೆ ಕಾಯ್ತಕ್ಕಂಥ ಕೈಗಳಿಗೆ ಸೇರ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ. ಮೊದಲು ತಿಳಿಸಾಗಿ 5 ಓವರ್ಗಳ ಪಂದ್ಯಾಟದಲ್ಲಿ 30-40 ಓಟಗಳು. ಜಯವನ್ನ ಕಾಣುವ ನಿರೀಕ್ಷೆ ಮತ್ತವಾಗುತ್ತೆ. ಆ ನಿಟ್ಟಲ್ಲಿ ಕೆಲವೊಂದು ಆಟಗಾರರು ಮೊದಲಿಂದಲೂ ಬಿಗ್ ಹಿಟ್ಗೆ ಪ್ರಯತ್ನ ಮಾಡಿದ ತಕ್ಷಣವೇ ಪಂದ್ಯದ ಚಿತ್ರಣ ಬದಲಾವಣೆ ಆಗ್ತಾ ಇದೆ. ಆ ನಿಟ್ಟಲ್ಲಿ ನೋ ಬಾಲ್ ಎನ್ನುವ ಸೂಚನೆ. 1+1 2 ಓಟದ ಸೇರ್ಪಡೆಯೂ ಕೂಡ. ಕ್ಯಾಚ್ ಪಡ್ಕೊಂಡು ಕೂಡ ಇದು ನೋ ಬಾಲ್ ಆಗಿತ್ತು. ಇವಾಗ ಫ್ರೀ ಹಿಟ್. ಇದೆಲ್ಲವೂ ಕೂಡ MCCಗೆ ಲಭಿಸ್ತಾ ಇದೆ ಹಂತದಲ್ಲಿ.
ಮತ್ತೆ ನವಾಸ್ ಫ್ರೀ ಹಿಟ್ ಚೆಂಡು ಮತ್ತೆ ವೈಡ್ ಬಾಲ್ ಫ್ರೀ ಹಿಟ್ ಮುಂದುವರಿಕೆ. ಇವಾಗ ಸ್ವಲ್ಪ ಮಟ್ಟಿಗೆ ಶಾರ್ಟ್ ರೈಸಿಂಗ್ ಡೆಲಿವರಿ ವೈಡ್ ಬಾಲ್ ತೀರ್ಮಾನಗಳು. ಇವಾಗ 1 ಬೌನ್ಸ್ ವಾರ್ನಿಂಗ್ ಕೂಡ ನಿರ್ಣಾಯಕರು ರವಾನಿಸಿದ್ರು. ಬೀಸುವ ಪ್ರಯತ್ನ, ಓಟಿಗೆ ಅವಕಾಶ ಮಾಡಿಕೊಡ್ತಿಲ್ಲ. ಡಾಟ್ ಬಾಲಿನ ಸೇರ್ಪಡೆ. ನವೆಂಬರ್ ತಿಂಗಳಿಂದಲೂ ಕೂಡ ಬಹಳಷ್ಟು ಪಂದ್ಯಾಟಗಳು ಆರಂಭವನ್ನು ಕಂಡಿತ್ತು. ಇನ್ನು ನಾನ್ ಸ್ಟಾಪ್ ರೂಪದಲ್ಲಿ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣುತ್ತೆ. ಈ ರೀತಿಯ ಲೀಗ್ನ ಪಂದ್ಯಾಟಗಳು, ನಾಕ್ಔಟ್ ಪಂದ್ಯಾಟಗಳು, ಕಾರ್ಪೊರೇಟ್ ಪಂದ್ಯಾಟಗಳು, ಡಾಕ್ಟರ್ಸ್ ಪಂದ್ಯಾಟಗಳು, ಸಮಾಜ ಬಾಂಧವರ ಪಂದ್ಯಾಟಗಳು ಎಲ್ಲವೂ ಕೂಡ ನೇರ ಪ್ರಸಾರದ ಹಂತದಲ್ಲೇ ಯೂಟ್ಯೂಬ್ ನ ಮುಖಾಂತರವಾಗಿ ಬಿತ್ತರವಾಗ್ತಾ ಇದೆ. ಮತ್ತು 18 ಓಟಗಳು, ಮತ್ತೊಂದು ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಲಾಂಗ್ ಆನ್ ಸೀಮಾ ರೇಖೆಯ ಅಂಚಿನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಲ್ಲಿ ನವಾಸಿಗೆ ಸ್ವಲ್ಪ ಮಟ್ಟಿಗೆ ಬೇಸರ ಕೂಡ. ಒಂದು ವಿಕೆಟ್ ಅನ್ನು ಪಡೆಯುವ ಪ್ರಯತ್ನವನ್ನು ನವಾಜ್ ಮಾಡಿದ್ರು, ಅವರಿಗೆ ಸಾಧ್ಯತಾ ಇಲ್ಲ. MNCC ಆಟಗಾರರು 19ಕ್ಕೆ ತಲುಪ್ತಾ ಇದೆ. ಮತ್ತೆ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತಹ ಪ್ರಯತ್ನ ನವಾಜ್ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 4 ಓವರ್ ಮುಕ್ತಾಯವನ್ನು ಕಂಡಂತ ಈ ಪಂದ್ಯ 19ಕ್ಕೆ 6. ಅಂತಿಮ 6 ಚೆಂಡುಗಳು ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ. ಹೊಸ ಬೌಲರ್ ಫಹದ್ ಬರ್ತಾ ಇದ್ದಾನೆ. ರವಿ ಒಂದೆಡೆ, ಅಬ್ದುಲ್ ಇನ್ನೊಂದೆಡೆಯಲ್ಲಿ. 19 for 6. ಅಂತಿಮ 6 ಚೆಂಡು. ಲಾಸ್ಟ್ 6 balls are remain now. S7 ಸ್ಪೋರ್ಟ್ಸ್ ನ ಮುಖಾಂತರವಾಗಿ ಟೂರ್ನಮೆಂಟಿನ ನೇರ ಪ್ರಸಾರ. ನಾಳೆ ಈ ಟೂರ್ನಮೆಂಟಿನ ಅಂತಿಮ ದಿನದ ಪಂದ್ಯಾಟಗಳು. ಉತ್ತಮ ರೀತಿಯಿಂದ ಹೊಡೆತ, ಡೀಪ್ ಮಿಡ್ಗಳಲ್ಲಿ ದಬ್ಬಿದ್ರು. ಒಂದೊಳ್ಳೆದ ಸೇರ್ಪಡೆ. ತಂಡದ ಮೊತ್ತದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ 2 ಅಂಕಿಯನ್ನು ತಲುಪ್ತಾ ಇದೆ. 20ಕ್ಕೆ ತಲುಪಿರ್ತಕ್ಕಂಥ ತಂಡ. ಮತ್ತೆ 2ನೇ ಬಾರಿ ಉತ್ತಮ ರೀತಿಯ ಕಲೆಕ್ಷನ್. ಓಟುಗಳು ಬರ್ತಾ ಇದೆ. ಒಂದೋಟದ ಸೇರ್ಪಡೆ. ಇನ್ನುಳಿದ 4 ಚೆಂಡುಗಳಲ್ಲಿ 4 ಓಟವನ್ನು ಮಾಡಿದ್ರು ಕೂಡ 26ರ ಟಾರ್ಗೆಟ್ ನೀಡುವ ಸಾಧ್ಯತೆಗಳು ಕೂಡ ಇದೆ. ಡಾಟ್ ಬಾಲ್ ಸಮೇತವಾಗಿ ಓವರ್ಗಳನ್ನು ಸಂಘಟಿಸಿದರೆ ಕನಿಷ್ಠ ಮೊತ್ತವಾಗುತ್ತೆ. ಉತ್ತಮ ರೀತಿಯ ಸೆತ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಕೂಡ. 3ನೇ ಚೆಂಡು ಡಾಟ್ ಆಗಿ ದಾಖಲಿಸಿದ್ರು ಫಹದ್ MNCC ಪರವಾಗಿ. ನಿರೀಕ್ಷೆ ಮಾಡಿದ ಮತ್ತೆ ಹೊಡೆತಲು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಲಾಸ್ಟು ಅಂತಿಮ 7 ಚೆಂಡುಗಳು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ 21 ಓಟಗಳನ್ನು MCC ಗೌರಿ ಬಿದರೂರು ತಂಡ ದಾಖಲಿಸ್ತಾ ಇದೆ. ಬಹಳಷ್ಟು ಅತ್ಯುತ್ತಮ ತಂಡಗಳು ಈ ಟೂರ್ನಮೆಂಟ್ ಆಡಿತ್ತು ಕೂಡ ಕೆಲವು ತಂಡದ ಲೆಕ್ಕಾಚಾರ ಕೈ ತಪ್ಪಿ ಹೋಗ್ತಾ ಇದೆ. ಈ ಹಂತದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ ಆ ರೋಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ ಸ್ವಲ್ಪ ಮಟ್ಟಿಗೆ ಅಂತಿಮ ಹಂತದಲ್ಲಿ ತಂಡಕ್ಕೆ ಜೀವ ತುಂಬುವಂತ ಪ್ರಯತ್ನವನ್ನು ಮಾಡಿದ್ರು. 27 for 6. ಅಂತಿಮ ಚೆಂಡು ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ. ಬ್ಯಾಕ್ವರ್ಡ್ ಪಾಯಿಂಟ್ ಇಂದ ಆ ಕ್ಷೇತ್ರ ರಕ್ಷಣೆ ವ್ಯೂವನ್ನ ಮಿಡ್ ವಿಕೆಟ್ ಗೆ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ.
ನವಾಜ್ ಕೂಟ ರಕ್ಷಣೆ ಹಿಂಬದಿಯಲ್ಲಿ ಕಾಯಕವನ್ನು ಮಾಡ್ತಕ್ಕಂಥ ಆಟಗಾರ. ವಾಟ್ ಎ ಶಾಟ್, ಸುಂದರ ಆಟ. ಅಂತಿಮ ಆಟದಲ್ಲಿ ಒಂದು ಓಟ ಮಾತ್ರ ಕ್ಲಿಯರ್ ಮಾಡಿಕೊಂಡ್ರು. ಇಲ್ಲಿಗೆ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮತ್ತು 27 ಜಯಕ್ಕಾಗಿ 28 ಓಟದ ಅವಶ್ಯಕತೆ ಕೂಡ 29 ಓಟದ ಅವಶ್ಯಕತೆ. 28 for 7, 29 is the target. ಆದರ್ಶವಾಗಿ MNCC ಆಟಗಾರರು ಕಣಕ್ಕಿಳಿರುವುದ ಕೇಳಿಕೊಳ್ತಾ ಇದ್ದಾವೆ. 30 ಎಸೆತ 29 ಗುರಿ. ಮೊಟ್ಟ ಮೊದಲ ಬಾರಿಗೆ ನಡೆತಕ್ಕಂಥ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನೇತಾಜಿ ಕ್ರಿಕೆಟ್ ಕ್ಲಬ್ಬಿನ ತಂಡ ಬಾಜಿ ಅವರ ಮುಂದಾಳತ್ವದಲ್ಲಿ ಅವರ ಮಿತ್ರರು ಮಾಡ್ತಕ್ಕಂಥ ಒಂದು ಅವಿರತ ಶ್ರಮದ ಪಂದ್ಯಾಕೂಟ ನಿನ್ನೆ ಆರಂಭ, ಇವತ್ತು ಮುಂದುವರಿಕೆಯನ್ನು ಕಂಡಿತು. ನಾಳೆ ಅಂತಿಮ ದಿನದ ಪಂದ್ಯಾಟಗಳು, ಪ್ರಶಸ್ತಿ ಸುತ್ತಿನ ಕಾಳಗಗಳು, ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮಗಳು, ಇದೆಲ್ಲವೂ ಕೂಡ ಅದ್ದೂರಿಯಾಗಿ ಈ ವೇದಿಕೆಯನ್ನು ಕಂಡುಕೊಳ್ಳುತ್ತೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಗಿಲ್ಲಿ ಅಲ್ವಾ? ತೌಸೀಫ್ ಮೊದಲ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಅಂತಿಮ ಹಂತದ 2 ರಿಂದ 3 ಪಂದ್ಯ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಆರಂಭಿಕ ಆಟಗಾರರಾಗಿ ನವಾಜ್ ಮತ್ತು ಫೈಸ್ ಆರಂಭಿಕ ಆಟಗಾರರು. ಅಂಪೈರ್‌ನ ಗ್ರೀನ್ ಸಿಗ್ನಲ್. ಹೋರಾಟದ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. MCC ವರ್ಸಸ್ MNCC. ಚಿಂತಾಮಣಿಯ ತಂಡ ಇವಾಗ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. ಮೊದಲ ಚೆಂಡು ಡಾಟ್ ಬಾಲಿನ ಸೇರ್ಪಡೆ, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ನಲ್ಲಿ ತೌಸೀಫ್ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ MCC ಗೌರಿಬಿದನೂರು ಪರವಾಗಿ. ಸೆಕೆಂಡ್ ಬಾಲ್, ನವಾಜ್ಗೆ ಸಂತ ಚೆಂಡು ಸರಬಡಿ ಔಟ್ ರೇಂಜ್ ಆಗ್ತಾ ಇದೆ. ಶಾರ್ಟ್ ತಾಳ್ಮೆಯಲ್ಲಿ ಕ್ಷೇತ್ರ ರಕ್ಷಣೆ, ಒಂದು ಓಟದ ಸೇರ್ಪಡೆ ಖಾತೆ ಆರಂಭ. 2 ಚೆಂಡುಗಳ ಮುಕ್ತಾಯದ ಬಳಿಕ 1 ಓಟವನ್ನು ದಾಖಲಿಸಿದ್ರು. ಮತ್ತೆ 3ನೇ ಬಾರಿಗೆ ಈ ತರವಾದ ವೇಗದ ಚೆಂಡು, ಕ್ಲೀನ್ ಬೋಲ್ಟ್, ಆಪ್ಟಿಪ ಸಂಪನ್ನ ಮುತ್ತಿಗ್ತಾ ಇದೆ. ಬಾರಿ ಮೊದಲ ವಿಕೆಟ್ ಪತನ, 1ಕ್ಕೆ 1 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ MNCC. ಚಿಂತಾಮಣಿಯ ತಂಡ 1ಕ್ಕೆ 1. ಮುಂದಿನ ಪಂದ್ಯ ಟಾಸ್ಗೆ ಬನ್ನಿ. RHL ಕ್ರಿಕೆಟರ್ಸ್ ಚಿಕ್ಕಬಳ್ಳಾಪುರ ಮತ್ತು ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ.
ರಘು ಅವರ ಸಾರಥ್ಯದ ತಂಡ, ಬಾಜಿ ಅವರ ನಾಯಕತ್ವದ ತಂಡ. ಕ್ರಿಕೆಟಿನ ಪ್ರೇಮಿ, ಕ್ರಿಕೆಟ್ ಅನ್ನು ಆಡಿ ಗೊತ್ತಿದೆ, ಸಂಘಟಿಸಿ ಗೊತ್ತಿದೆ. ಇವ ಆಟಗಾರರ ಬೆಳೆಸುವಂತ ಪ್ರಯತ್ನ ಯಾರಚಲ್ ಈ ಪಂದ್ಯದ ಮುಂದಿನ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಈ ತರವಾದ ಲವರ್ ಫಿಲ್ಟರ್ಸ್ ಆಗಿ ಬಂದಿದ್ದ ಚೆಂಡು ಶಾರ್ಟ್ ಲೆಗ್ ಬಂದರೆ ಒಂದೊಂದು ಸೇರ್ಪಡೆ. ಒಂದೋಟದ ಸಮೇತವಾಗಿ ಎರಡು ಓಟವನ್ನು ದಾಖಲಿಸಿದ್ರು. ಲಾಸ್ಟ್ 2 balls are remain now. ಉತ್ತರದಿಂದ ಕ್ಷೇತ್ರ ರಕ್ಷಣೆ ತನ್ಮೂಲಕ ಮತ್ತೆ ಅತ್ಯುತ್ತಮ ಓಟ ಬರ್ತಾ ಇದೆ. 3ನೇ ಓಟವನ್ನು ಕಲೆಕ್ಟ್ ಮಾಡಿಕೊಂಡ್ರು. 5 ಚೆಂಡುಗಳ ಮುಕ್ತಾಯದ ಬಳಿಕ 3ಕ್ಕೆ 1. 25 ಎಸೆತ, 26 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ ನೇತಾಜಿ ವರ್ಸಸ್ RHL ಕ್ರಿಕೆಟರ್ಸ್ ಚಿಕ್ಕಬಳ್ಳಾಪುರ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 1 ಓವರ್ಗಳ ಮುಕ್ತಾಯದ ಬಳಿಕ 3ಕ್ಕೆ 1. ಮೊದಲ ತಿನಿಸಾಗಿ ಕ್ರಿಕೆಟ್ ಒಂದು ಶ್ರೀಮಂತ ಕ್ರೀಡೆ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇವತ್ತಿನ ನಾವು ಕಂಡ ಹಾಗೆ ಬಹಳಷ್ಟು ಪಂದ್ಯಾಟಗಳು, ಹಗಲು ರಾತ್ರಿಯ ಪಂದ್ಯಾಟಗಳು, ಲಕ್ಷದ ಪಂದ್ಯಾಟಗಳು, ಇದೆಲ್ಲವೂ ಕೂಡ ಟೆನ್ನಿಸ್ ರಂಗದಲ್ಲಿ ಮುಂದುವರಿಕೆಯನ್ನು ಕಂಡ್ರೆ ಇಲ್ಲಿ 1,11,111 ರೂಪಾಯಿಗಳ ಪಂದ್ಯ ನೇತಾಜಿ ಟ್ರೋಫಿಗಾಗಿ. 2ನೇ ಓವರ್ಗಾಗಿ ಗಿಲ್ಲಿ 2ನೇ ಓವರ್ ಮೊದಲ ಚೆಂಡು. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ನವಾಜ್ ಮಾಡ್ತಾ ಇದ್ದಾನೆ. ಆ ನಿಟ್ಟಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ದಾಖಲೆ ಪಂದ್ಯಕೂಟ ಕ್ಷಣಗಣನ ಆರಂಭವನ್ನು ಕಾಣ್ತಾ ಇದೆ. ಅದು ಜೈಸೆ ತಂಡ 10 ಲಕ್ಷ ರೂಪಾಯಿಗಳ ಪಂದ್ಯ. ಆ ನಿಟ್ಟಲ್ಲಿ ಇದು ಗೋಟದ ಹಿಂದೆ ಓಟಗಳು ಬರ್ತಾ ಇಲ್ಲ. ಮತ್ತೆ ನವಾಜ್ ಕಂಪ್ಲೀಟ್ಲಿ ಬೀಟನ್. ಸೆಕೆಂಡ್ ಡಾಟ್ ಬಾಲ್ ಇನ್ ದಿಸ್ ಓವರ್. 3 for 1. 3ಕ್ಕೆ 1. ಈ ತರವಾದ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಕ್ಲೀನ್ ಬೌಲ್ಡ್. ನವಾಜ್ ಉದ್ದಾರೆ. 4ಕ್ಕೆ ಉಳ್ತಾ ಇದೆ. MNCCಯ ಮೊದಲ ಹಂತದ 2 ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. 1.3 ಓವರ್ಗಳ ಮುಕ್ತಾಯದಲ್ಲಿ 3ಕ್ಕೆ 2. 3 for loss of 2 important wicket. ಇತ್ತ ಹೊಸದಾಂಡಿಗನ ಸೇರ್ಪಡೆ ಅಂಗಳ ಭಾಗದಲ್ಲಿ ಯಾಸಿರ್ ಬರ್ತಾ ಇದ್ದಾನೆ. ಮೂರು ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಬಾರಿ ಲೇಟ್ ಕಾರ್ಡ್ ಶಾಟ್. ಗಲ್ಲಿ ಪ್ರಯತ್ನ ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಸಾಗ್ತಾ ಇದೆ. ಯಾವುದೇ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ 2 balls are remain now. ಚಿಂತೆ ಇಲ್ಲದಿದ್ದವರಿಗೆ ಸಂತೆಲ್ ನಿದ್ರೆ ಅಂತೆ. ಹಗಲು ರಾತ್ರಿಯ ಪಂದ್ಯ. ಅಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನ. ಮತ್ತೆ ನಿರೀಕ್ಷೆ ಹೊಡೆದಲ್ಲಿ ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲ್ ಸತತವಾಗಿ ಆಡ್ತಾ ಇದ್ದಾರೆ ಇಲ್ಲಿ MNCC ಚಿಂತಾಮಣಿಯ ತಂಡ. ಈ ಓವರ್ ನಲ್ಲಿ ಗಿಲ್ಲಿ
ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರು. ಇದು ಮೇಡಲ್ ಓವರ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಲಾಸ್ಟ್ ಒನ್. ಈ ತರ ಮಧ್ಯೆ ಗಿಲ್ಲಿಯ ಸತ ಚೆಂಡು ಮೇಡ್ ಇನ್ ಓವರ್, ಪ್ಲಾಸ್ ವಿಕೆಟ್. ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಎಂಸಿಸಿ ಕ್ರೀಡರ್ಸಿನ ಗಿಲ್ಲಿಗೆ. ಇನ್ನು ಜಯಕ್ಕಾಗಿ 18 ಎಸೆತ, 26 ಓಟದ ಅವಶ್ಯಕತೆ. 18 balls, 26 runs required. RHL ಚಾಯ್ಸ್ ತಿಳಿಸಿ, ತಮ್ಮ ಡಿಸಿಷನ್ ತಿಳಿಸಬೇಕು. ಟಾಸ್ ಅನ್ನು ಜಯಿಸಿದಿರಿ, ತಮ್ಮ ಡಿಸಿಷನ್ ತಿಳಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಟವನ್ನ ಮತ್ತೆ ಮುಂದುವರಿಸಿ ಅನ್ನೋದಾಗಿ ಮತ್ತೆ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ. ಇನ್ನುಳಿದ 3 ಓವರ್, 18 ಚೆಂಡು, 26 ಓಟದ ಅವಶ್ಯಕತೆ ಜಯಕ್ಕಾಗಿ. ಮೂರನೇ ಓವರ್ನತ್ತ ಸಾಗ್ತಾ ಇದೆ. ಪಂದ್ಯ ಮುಂದುವರಿಸಿಕೊಳ್ಳಿ. ಬಾರಿ ಸುಂದರತೆ ಚೆಂಡು, ಚೆಂಡನ್ನ ಸ್ವಲ್ಪ ಮಟ್ಟಿಗೆ ತಿರುಗಿಸ್ತಾ ಇದ್ದಾರೆ. ನಾವು ಕಂಡಾಗೆ ಒಂದು ಪಂದ್ಯ 11 ಆಫ್ ಕೋಟ 3 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಉಡುಪಿಯಲ್ಲಿ ನಡೆಸಿ ಕುಂದಾಪುರ ನಡೆಸಿದ್ರು. ಆ ಒಂದು ಸೆಮಿಫೈನಲ್ 2 ಗಂಟೆ 15 ನಿಮಿಷ ಆಡಿದಂತ ಪಂದ್ಯ. ಈ ಬಾರಿ ಓಟಗಳಿಗೆ ಅವಕಾಶ ಸ್ಕಾಲೈವಲ್ಲಿ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತದಲ್ಲಿ 4 ಓಟಗಳು, ಇನ್ನು 16 ಎಸೆತ, 25 ಓಟದ ಅವಶ್ಯಕತೆ. 25 runs to win. ಮತ್ತೆ ಶಾರ್ಟ್ ಕಾಸ್ ಕ್ಷೇತ್ರ ರನ್ಔಟ್ ಮಾಡುವ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡ್ರು. ಒಂದೆಡೆ ನಿಧಾನಗತಿ ಥ್ರೋನ ಮಾಡಿದ್ರು ಕೂಡ ಅಲ್ಲಿ ಬೌಲರ್ ರನ್ಔಟ್ ಮಾಡೋ ಅವಕಾಶಗಳಿತ್ತು. ಆದ್ರೆ ಇಲ್ಲಿ ನೇರ ಗುರಿ ತಲುಪ್ತಾ ಇಲ್ಲ. ಎಂಎನ್ಸಿಸಿ ಮತ್ತೆ ರಿಸ್ಕಿ ಸಿಂಗಲ್ ಓಟವನ್ನು ದಾಖಲಿಸ್ತಾ ಇದೆ. 15-24. ಈ ತರವಾದ ತನ್ಮೂಲಕ ಬಿಗ್ ಶಾಟ್ ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಶಾರ್ಕ ದಂಧರ್ ಸಿಕ್ಸರ್ ಈ ಹಂತದಲ್ಲಿ ಬರ್ತಾ ಇದೆ. ತಮೀಮ್ ಇವಾಗ ಆರ್ಭಟಿಸ್ತಾ ಇದ್ದಾನೆ ತಂಡದ ಪರವಾಗಿ. ಮತ್ತೆ ತಮೀಮ್ಗೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಅಂತಿಮ ಹಂತದ 13 ಚೆಂಡು, 18ರ ಗುರಿ. ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ಪಂದ್ಯದ ಚಿತ್ರಣವನ್ನು ಬದಲಾವಣೆ ಮಾಡ್ತಾ ಇದೆ ತಮೀಮ್ ಮುಖಾಂತರವಾಗಿ. 2 ತಂಡಗಳು ಜಯದ ನಿರೀಕ್ಷೆಯ ಹೊಸ್ತಿಲಲ್ಲಿರ್ತಕ್ಕಂಥ ಪಂದ್ಯ. ಮೈ ಗಾಡ್, ಬ್ಯಾಕ್ ಟು ಬ್ಯಾಕ್. ಆದ್ರೆ ಒಂದು ಡಾಟ್ ಬಾಲ್ ತನ್ಮೂಲಕವಾಗಿ ಇಲ್ಲಿ 2ನೇ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಮೊದಲ ಚೆಂಡು ಡಾಟ್ ಬಾಲ್, ಆ ಬಳಿಕ 2 ಸಿಂಗಲ್ ಓಟಗಳು, ಆ ಬಳಿಕ ಸಿಕ್ಸರ್, ಆ ಬಳಿಕ ಡಾಟ್, ಆ ಬಳಿಕ ಸಿಕ್ಸರ್. ಇದೆಲ್ಲವೂ ಕೂಡ ಇವರಲ್ಲಿ ಬರ್ತಾ ಇದೆ. ಆ ನಿಟ್ಟಲ್ಲಿ ತಂಡದ ಮೊತ್ತ 17ಕ್ಕೆ 2. ಅಂತಿಮ 12 ಎಸೆತ, 12 ಓಟದ ಅವಶ್ಯಕತೆ. 12 balls, 12 runs to win. ಶೇಖ್ ಅವರ ಟಿಪ್ಸ್ ಅದೇ ರೀತಿಯಾಗಿ ವರ್ಕೌಟ್ ಆಗುತ್ತೆ.
ತಂಡದ ಆಟಗಾರರಿಗೆ ನೋಡಬೇಕು. ಇವಾಗ ಅವರೇ ಬೌಲಿಂಗ್ ಅನ್ನ ಮಾಡುವ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ 12ಕ್ಕೆ 12. ಮತ್ತೆ ಬೀಸುವ ಪ್ರಯತ್ನ. ಮಿಡ್ ವಿಕೆಟ್ ಅಲ್ಲಿ ಒಂದೊಂದು ಸೇರ್ಪಡೆ. ತಂಡದ ಹಿರಿಯ ಆಟಗಾರರು ಎಂಸಿಸಿಯ ಪರವಾಗಿ ಇವಾಗ ಬೌಲಿಂಗ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 10-20 ವರ್ಷಗಳ ಹಿಂದಿನಲ್ಲಿ ಬಹಳಷ್ಟು ಅತ್ಯುತ್ತಮ ಒಂದು ತಂಡವನ್ನ ಕಟ್ಟಿ ಆ ಎಂಸಿಸಿಯ ತಂಡವೇ ಬಹಳಷ್ಟು ಪ್ರಶಸ್ತಿಯನ್ನು ಎತ್ತಿ ಹಿಡಿದಂತ ಒಂದು ತಂಡ ಕೂಡ ಗೌರಿ ಬಿದನೂರಿನ ತಂಡ. ಎರಡನೇ ಚೆಂಡು ದಾಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಲೆಗ್ ಬಾಯ್ ಮುಖಾಂತರವಾಗಿ ತಮ್ಮು ಈ ಹಂತಲ್ಲಿ ಬಿಟ್ ಆಗ್ತಾ ಇದ್ದಾರೆ. ಮತ್ತೆ ಮೂರನೇ ಬಾರಿ ಚಾಲ್ತಿಯ 3ನೇ ಓವರ್ನಲ್ಲಿ, ಸಾರಿ 4ನೇ ಓವರ್ನಲ್ಲಿ ಚಾಲ್ತಿಯ ಪಂದ್ಯ ಮುಂದುವರಿಕೆಯು ಕೂಡ. ಲಾಸ್ಟ್ 4 balls are remain now. 10 ball 11 runs to win. ಮತ್ತೆ ಬೀಸುವ ಪ್ರಯತ್ನ. ಹಳೆಯ ಹುಲಿ ಎಂಸಿಸಿಯ ಪರವಾಗಿ ಉತ್ತಮ ರೀತಿಯ ಒಂದು ಬೌಲಿಂಗ್ ಆಕ್ಷನ್ ಕೂಡ. 3 ಚೆಂಡು ಕೇವಲ 1 ಓಟದ ಸೇರ್ಪಡೆ. ಅಂತಿಮ 9 ಚೆಂಡುಗಳನ್ನು ಎಸೆಯಬೇಕಾಗಿದೆ ಎಂಸಿಸಿಯ ತಂಡ. ತಮ್ಮುಗೆ ಎಸೆದ ಚೆಂಡು ಸ್ಕ್ವಾಲ್ ಕ್ಷೇತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ಉತ್ತಮ ರೀತಿಯ ಥ್ರೋ ಕೂಡ. 1 ಓಟ ಮಾತ್ರ ಪೂರೈಕೆ ಆಗ್ತಾ ಇದೆ. 8 balls 10 runs to win. ಮುಂದಿನ ಪಂದ್ಯಕ್ಕಾಗಿ ಬಾನು ರೆಡಿ ಆಗ್ತಾ ಇದ್ದಾರೆ. ಡೇಂಜರಸ್ ಆಟಗಾರ. ಮತ್ತೆ ಕ್ರಾಸ್ ಲೈನ್ ಬೀಸುವ ಪ್ರಯತ್ನಗಳು. ಫೈನಲ್ ಮೊದಲೇ ಕ್ಷೇತ್ರಾಕ್ಷಣ ಆಡವಿಕೆಯನ್ನ ಮಾಡ್ತಾ ಇದೆ ಎಂಸಿಸಿಯ ತಂಡ. 1ರ ಬದಲಿಗೆ 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 21. ಬಾನು ಜೀವನದಲ್ಲಿ ಸಪುರ ಇದ್ರು ಕೂಡ ಬಿಗ್ ಶಾಟ್ ಅನ್ನು ದಾಖಲಿಸಬಲ್ಲಂತ ನೇತಾಜಿಯ ಆಧಾರ ಸ್ತಂಭ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 7 ಎಸೆತ 8 ಓಟದ ಅವಶ್ಯಕತೆ. RHL ತಮ್ಮ ಡಿಸಿಷನ್ ತಿಳಿಸಿ. ಬೌಲಿಂಗ್ ಮತ್ತೆ ಬೀಸುವ ಪ್ರಯತ್ನ. ಕ್ಲೋಸ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದೆಡೆ 3ರಿಂದ 4 ಓಟವನ್ನ ಬಿಟ್ಕೊಟ್ಟಂತ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡು 8 ಓಟದ ಅವಶ್ಯಕತೆ ಜಯಕ್ಕಾಗಿ. 6-8. ಮುಂದಿನ ಪಂದ್ಯ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ಕಾಣುವುದು ಅಂತ ಹಂತದಲ್ಲಿ ಇವಾಗಲೇ ದೂರದಿಂದ ಪ್ರೇಕ್ಷಕರೆಲ್ಲ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೀವಿ. ಒಂದು ಪಂದ್ಯ ಅದ್ಯಾವ ತಂಡ ಜಯವನ್ನ ದಾಖಲಿಸ್ತಾ ನೋಡ್ಬೇಕಾಗಿದೆ. ಸ್ವಲ್ಪ ಕನ್ಫ್ಯೂಷನ್ ಇದೆ ಫೀಲ್ಡಿಂಗ್ ನಲ್ಲಿ. ಅತ್ಯುನ್ನತ ಕ್ಷೇತ್ರಕ್ಷಕರು ಚಲಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಕ್ಲೋಸ್ ಪಂದ್ಯ. ಅಂತಿಮ 6ಕ್ಕೆ 8. ಪಂದ್ಯಾಟ ಆರಂಭಿಸಿ ಮುಂದುವರಿಸಿ. 6 ಎಸ್ಗಳ ಮುಂದೆ 8 ಓಟಗಳು ಬರಬೇಕಾಗಿದೆ ತಮ್ಮ ಸ್ಟ್ರೈಕ್ ನಲ್ಲಿ. ಬಾರಿ ಸುಂದರತೆ ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಂಡು ತನ್ಮೂಲಕ ಡಾಟ್ ಬಾಲ್. ಎಂಸಿಸಿ ಈ ಚೆಂಡನ್ನ ಬೀಟ್ ಮಾಡಿಕೊಂಡ್ರು. 5 ಎಸೆತ 8 ಓಟಗಳು ಬರಬೇಕಾಗಿದೆ.
ನೇತಾಜಿ ಟ್ರೋಫಿಗಾಗಿ ಲೀಗಿನ ಲೆಕ್ಕಾಚಾರದ ಪಂದ್ಯ ನಾಳೆ, 8ರ ಘಟ್ಟದ ಪಂದ್ಯ, ಸೆಮಿಫೈನಲ್, ಫೈನಲ್ ಇದೆಲ್ಲವೂ ಕೂಡ ನಾಳೆ. ಈ ತನ್ಮಧ್ಯೆ ತಮಗೆ ಸಣ್ಣ ಚೆಂಡು, ರನ್ನಿಂಗ್ ಕ್ಯಾಚ್ ಪ್ರಯತ್ನ, ಕ್ಷೇತ್ರರಕ್ಷಣೆ ನಡುವಿಕೆ 1-2 ಓಟವನ್ನ ತಮ್ಮ ಪಡ್ಕೊಂಡ್ರು. 2 ಓಟದ ಸೇರ್ಪಡೆ. ರಿವ್ಯೂ ರನ್ ಶಾರ್ಟ್ ಗಾಗಿ ಕೇಳ್ತಾ ಇದ್ದಾರೆ ನೋಡಿ. ಅಂಪೈರ್ ಡಿಸಿಷನ್. Two runs, yes, 2 runs added. 4-6 4-6 runs. ಪಂದ್ಯ ಮುಂದುವರಿಸಿಕೊಳ್ಳಿ. ಮೊದಲ ಪಂದ್ಯ ನೇತಾಜಿ ವರ್ಸಸ್ RHL. ಮತ್ತೆ ಬೀಸ ಪ್ರಯತ್ನ, ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ತಮ್ಮೌಟ್. ಭರ್ಜರಿ ಆಟವನ್ನು ತೋರ್ಪಡಿಸಿದಂತ ತಮ್ಮ ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. MNCC ಪರವಾಗಿ ಅಂತಿಮ ಹಂತದ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ MNCC ತಂಡ ಅಂತಿಮ 3 ಚೆಂಡುಗಳು ಬಾಕಿ ಇದೆ. 6 ಓಟದ ಅವಶ್ಯಕತೆ. 3-6. ಹೊಸ ದಾಡಿಗರ ಸೇರ್ಪಡೆ ಅಂಕಣ ಭಾಗದಲ್ಲಿ MNCC ಪರವಾಗಿ ಅದಾವ ರೀತಿಯೊಂದು ಜಯವನ್ನ ದಾಖಲಿಸ್ತಾ ನೋಡಬೇಕಾಗಿದೆ. MCC ಗೌರಿಬಿದನೂರು ಪಂದ್ಯಾಟ ಹಿಡಿದು ಸಾಧಿಸ್ತಾ ಇದೆ ಕೂಡ. ಈ ಬಾರಿ ಅಂತ ಚೆಂಡು, ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ಅಂಕಿ ಅಂಶ ಪಠ್ಯನ ಕಾಣ್ತಾ ಇದೆ. 3ಕ್ಕೆ 5 ಓಟದ ಅವಶ್ಯಕತೆ. 3 balls 5 runs. ದಾಂಡಿಗರು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಹುಡುಗರ ಮುಖಾಂತರವಾಗಿ ಎಕ್ಸ್ಟ್ರಾ ಓಟಗಳಿಗೆ ಅವಕಾಶ ಮಾಡಿಕೊಟ್ರು MCC ಆಟಗಾರರು. MNCC ಈ ಹಂತದಲ್ಲಿ ಒಂದು ವೈಡ್ ಬಾಲ್ ಸೇರ್ಪಡೆಯೂ ಕೂಡ. ವೇಗದ ಚೆಂಡು, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ತಂಡದ ಮೊತ್ತ 24, ಇನ್ನು 2 ಎಸೆತ, 5 ಓಟದ ಅವಶ್ಯಕತೆ.
ಬೆಳಗಿನಿಂದಲೂ ಸಂಜೆವರೆಗೆ ಬಿಸಿಲಲ್ಲಿ ಆಡ್ತಕ್ಕಂಥ ಆಟಗಾರರೆಲ್ಲ ಸ್ವಲ್ಪ ಮಟ್ಟಿಗೆ ಚುಮ್ಮ ಚಳಿಯಲ್ಲಿ ಹಗಲು ರಾತ್ರಿಯ 8 ಟವರ್ಗಳ ಅಡಿಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ನೇತಾಜಿ ಟ್ರೋಫಿಗಾಗಿ. ಮತ್ತೆ ಹೈ ಶಾಟ್ ಕ್ಯಾಚ್ ಆಗುವ ಸಾಧ್ಯತೆ ನಮಸ್ಲ್ಯಾಂಡ್. 2 ಓಟದ ಸೇರ್ಪಡೆಯೂ ಕೂಡ ಓಟ ಮಾತ್ರ ಪೂರೈಕೆ ಮಾಡಿಕೊಂಡು ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಒಂದಕ್ಕೆ 3 ಒಂದು ಎಸೆತ 3 ಓಟಗಳು ಬರಬೇಕಾಗಿದೆ. 2 ಓಟ ಮಾಡಿದ್ರೆ ಪಂದ್ಯ ಟೈ. ಈಚ್ ಪಾಯಿಂಟ್ ಒಂದೊಂದು ಅಂಕ ಹಂಚಿಕೆ ಆಗುತ್ತೆ. ಆ ನಿಟ್ಟಲ್ಲಿ 1ಕ್ಕೆ 3 1 ಬಾಲ್ 3 ರನ್ಸ್ ಪಂದ್ಯಾಟ ಮುಂದುವರಿಸಿ. ಇದರ ಮಧ್ಯೆ 1 ಓಟಗಳಿಗೆ 3 ಓಟಗಳ ಅವಕಾಶ ಇದೆ. ತನ್ಮೂಲಕ ರನ್ಔಟ್. ಅಂತಿಮ ಹಂತದವರೆಗೆ ಹೋರಾಟ ಮಾಡಿದಂತ ಎಂಸಿಸಿ ವಿರುದ್ಧವಾಗಿ ಸೋಲನ್ನು ಕಂಡಿತ್ತು. ಎಂಸಿಸಿ ಗೌರವಿದ ತಂಡ ನಮ್ಮಲ್ಲ ಸಾಧ್ಯ ರೀತಿ ಒಂದು ಜಯವನ್ನು ದಾಖಲಿಸಿದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ.